ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಸರಿ. ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಎಲ್ಲರೂ ಬಾಯಿ ಮುಚ್ಚಿಕೊಂಡಿದ್ರೆ ಸರಿ, ಹೈಕಮಾಂಡ್ ಶಕ್ತಿಯನ್ನ ತೋರಿಸಬೇಕಾಗುತ್ತದೆ ಎಂದು ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದೀಗ ಖಡಕ್ ಸಂದೇಶವನ್ನ ನೀಡಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರದು ಎಂಬ ಹೇಳಿಕೆಯನ್ನ ನೀಡಿದ್ದಾರೆ. ಸೂಕ್ತ ಕಾಲದಲ್ಲಿ ನಿರ್ಣಯವನ್ನ ಮಾಡ್ತೇವೆ, ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ತೆಗೆದುಕೊಳ್ತೇವೆ, ಏನೇ ಡಿಸೈಡ್ ಮಾಡೋದಿದ್ರು ನಾನಿದ್ದೇನೆ, ನಾನು ಡಿಸೈಡ್ ಅನ್ನ ಮಾಡ್ತೇನೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ರಾಹುಲ್ ಸೋನಿಯಾ ಗಾಂಧಿ ಇದ್ದಾರೆ ಎಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿದ್ದು ಡಿಕೆಶಿ ಬಣಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಎಲ್ಲರೂ ಬಾಯಿ ಮುಚ್ಚಿಕೊಂಡಿದ್ರೆ ಸರಿ, ಹೈಕಮಾಂಡ್ ಶಕ್ತಿಯನ್ನ ತೋರಿಸಬೇಕಾಗುತ್ತದೆ. ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದೀಗ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ಯಾರೂ ಕೂಡ ಕೊಡಬಾರದು, ಸೂಕ್ತ ಕಾಲದಲ್ಲಿ ನಿರ್ಣಯವನ್ನ ಮಾಡ್ತೇವೆ, ಏನೇ ಡಿಸೈಡ್ ಮಾಡೋದಿದ್ರು ನಾನಿದ್ದೇನೆ, ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ ಎಂದು ಸಂದೇಶವನ್ನ ನೀಡಿದ್ದಾರೆ. ಪರೋಕ್ಷವಾಗಿ ಸಿಎಂ ಬಣದ ಸಚಿವರಿಗೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ಎಂಟ್ರಿಯಿಂದ ತಣ್ಣಗಾಗುತ್ತಾ ಬಣಬಡಿದಾಟ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಡಿನ್ನರ್ ಪಾರ್ಟಿ ಅಧಿಕಾರ ಹಂಚಿಕೆ ಹೇಳಿಕೆಗೆ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಖರ್ಗೆ ಸುರ್ಜೇವಾಲಾ ಎಚ್ಚರಿಕೆಯಿಂದ ಬಣಗಳು ಸೈಲೆಂಟ್ ಆಗ್ತಾವಾ? ಖರ್ಗೆ ವಾರ್ನಿಂಗ್ ಹೇಗೆ ಸ್ವೀಕರಿಸುತ್ತಾರೆ ಸಿಎಂ ಆಪ್ತ ಬಣದ ಸಚಿವರು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಬಹಿರಂಗ ಸಮರ ಬಿಟ್ಟು ಹೈಕಮಾಂಡ್ ಕದ ತಟ್ಟುತ್ತಾ ಸಿಎಂ ಬಣ? ಪರೋಕ್ಷವಾಗಿ ಸಿಎಂ ಬಣದ ಸಚಿವರಿಗೆ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ಎಂಟ್ರಿಯಿಂದ ತಣ್ಣಗಾಗುತ್ತಾ ಬಣಬಡಿದಾಟ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಡಿನ್ನರ್ ಪಾರ್ಟಿ ಅಧಿಕಾರ ಹಂಚಿಕೆ ಹೇಳಿಕೆಗೆ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಖರ್ಗೆ ಸುರ್ಜೇವಾಲಾ ಎಚ್ಚರಿಕೆಯಿಂದ ಬಣಗಳು ಸೈಲೆಂಟ್ ಆಗ್ತಾವಾ? ಖರ್ಗೆ ವಾರ್ನಿಂಗ್ ಹೇಗೆ ಸ್ವೀಕರಿಸುತ್ತಾರೆ ಸಿಎಂ ಆಪ್ತ ಬಣದ ಸಚಿವರು ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ಬಣಬಡಿದಾಟ ಜಾಸ್ತಿ ಆಗ್ತಾ ಇದೆ. ಟಿವಿದವರು ಕೇಳಿದಾಗ ಈ ಮಾತನ್ನ ಹೇಳಿದ್ದೆವು. ಅದಕ್ಕೆ ಈಗ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಈ ಸುಮ್ಮನೆ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಿ. ನಾವು ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕೆ ಎಲ್ಲಿವರೆಗೆ ಹೈಕಮಾಂಡ್ ಈಗ ನಿರ್ಣಯ ತೆಗೆದುಕೊಂಡು ಏನು ಈಗ ಪದ್ಧತಿ ನಡ್ಕೊಂಡು ಬಂದಿದೆ ಅದು ನಡೀತದೆ. ಅದ್ರಾಗೇನು ಯಾವ ಬದಲಾವಣೆ ಇಲ್ಲ. ಅದು ಪದೇ ಪದೇ ಎಲ್ಲರೂ ಯಾರು ಕೇಳಬಾರ್ದು, ಇದು ನನ್ನ ಸೂಚನೆ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ಈಗ ಇನ್ಮೇಲೆ ಸುದ್ದಿ